ಇದು ಗ್ಯಾರಂಟಿ ನ್ಯೂಸ್ ಮೊದಲಿಂದ ಯೂಟ್ಯೂಬ್ ಚಾನೆಲ್ ಹಾಗೆ ಅವರು ಕೆಲಸ ಈಗ ಮಾಡ್ತಾ ಇದ್ರು. ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ಈಗ ಎಲ್ಲ ಕಡೆ ಇದು ಚಾನೆಲ್ ಮೂಲಕ ಏನಿದೆ ಸ್ಯಾಟಲೈಟ್ ಮೂಲಕ ಅದು ಕೂಡ ಕರ್ನಾಟಕದ ಜನರಿಗೆ ಈಗ ಲಭ್ಯವಾಗತ್ತೆ. ಮತ್ತು ನಿಮ್ಮ ಟ್ಯಾಗ್ ಲೈನ್ ನಾನು ಈಗ ನೋಡಿದ್ದೇನೆ, ಅದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಸೊ ನಿಮ್ಮ ಚಾನೆಲ್ ಮೂಲಕ ನಮ್ಮ ಕನ್ನಡ ನಾಡಿನ ಜನರಿಗೆ ಅವ್ರದ್ದು ಕುಂದುಕೊರತೆ ಏನಿದೆ, ಅವ್ರದ್ದು ಅಹವಾಲುಗಳು ಏನಿದೆ, ಅದು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಇಲಾಖೆ ಸಮಕ್ಷದಲ್ಲಿ ಅದು ಇಟ್ಟು ಅವರಿಗೆ ನಮ್ಮ ಪ್ರಕಾರ ಒಂದು ಪರಿಹಾರವನ್ನು ಒದಗಿಸ್ಕೊಡ್ಲಿಕ್ಕೆ ನಮ್ಮ ಪ್ರಕಾರ ಈ ಚಾನೆಲ್ ಅದು ಕಾರಣೀಭೂತ ಆಗತ್ತೆ ನಾನು ಭಾವಿಸಿದ್ದೇನೆ. ಮತ್ತು ಪೊಲೀಸ್ ಇಲಾಖೆ ಜೊತೆಗೆ ಯಾವಾಗಲೂ, ಯಾಕಂದರೆ ಬಹಳಷ್ಟು ಲಾ ಆ್ಯಂಡ್ ಆರ್ಡರ್ ಸಂಬಂಧಪಟ್ಟ ವಿಷಯಗಳು ಏನಿದೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟನೇ ಇರ್ತದೆ. ನಮ್ಮದು ಒಂದೇ ಅದು ಒಂದು ರಿಕ್ವೆಸ್ಟ್, ಅದು ಒಂದು ಪಾಸಿಟಿವ್ ಆಗಿದ್ದು ಏನಿದೆ, ಪಾಸಿಟಿವ್ ಜರ್ನಲಿಸಮ್ ಇರಲಿ, ಕನ್ಸ್ಟ್ರಕ್ಟಿವ್ ಜರ್ನಲಿಸಮ್ ಇರಲಿ, ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಆಗಲಿ, ನಮ್ಮ ಕನ್ನಡ ನಾಡಿಗೆ ಒಳ್ಳೆಯ ಆಗಲಿ, ಅದರ ಸಲುವಾಗಿ ನಮ್ಮೆಲ್ಲರ ಜೊತೆಗೆ ಈ ಚಾನೆಲ್ ಕೈ ಜೋಡಿಸ್ತಾರೆ ನಾನು ಭಾವಿಸಿದ್ದೇನೆ. ಮತ್ತು ಅದು ಒಂದು ನಿಷ್ಪಕ್ಷ ಮತ್ತು ನಿರ್ಭೀತ ಪತ್ರಕಾರಿತೆಗೆ ಒಂದು ಗ್ಯಾರಂಟಿ ಹಾಗೆ ತಮ್ಮ ಹೆಸರುಗೆ ತಕ್ಕಂತೆ ಇದು ಗ್ಯಾರಂಟಿ ನ್ಯೂಸ್ ಆಗದ್ದೆ ನಾನು ಶ್ವಾಸವನ್ನು ನಾನು ಕೋರುತ್ತೇನೆ.